ಅಮ್ಮ ಅಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಏನೇ ಏನು ಮಾತಾಡಬೇಕು? ಏನಿಲ್ಲಮ್ಮ, ನನಗೆ ಈಗ ನಮ್ಮ ಅಕ್ಕ ನನಗೆ ಮಾಡ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ಆದರೂ ಚೆನ್ನಾಗಿರಬೇಕು. ಅವಳ ಜೀವನ ಅಂತೂ ಹಿಂಗಾಯ್ತು, ನನಗೆ ಹಂಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಭೂಮಿ ಅಕ್ಕರ ಮನೆಗೆ ನೂತಿದ್ದಾನಲ್ಲ, ಅವನಿಗೆ ಕೊಟ್ಟು ನನ್ನ ಮದುವೆ ಮಾಡಿರಿ. ಹೋಗಿ ಅವ್ರ ಮನೆಯಾಗೆ ಕೇಳ್ರಿ ಅಮ್ಮ. ಕೇಳಿಬಿಟ್ಟು ನನಗೆ ಮದುವೆ ಮಾಡ್ಕೊಳ್ರಿ ಅಂತ ಕೇಳು. ಅವ್ರು ಮದುವೆ ಮಾಡ್ಕೊಂಡ್ರೆ ನನಗೆ ಅವ್ರಿಗೆ ಕೊಟ್ಟು ಮದುವೆ ಮಾಡುವಂತೆ. ಎಲ್ಲರಿಗೂ ಗೊತ್ತಿರೋದೇ ನಿಮ್ಮ ಅಕ್ಕ ಮಾಡಿರೋ ಇದಕ್ಕೆ ಯಾರು ಮಾಡ್ಕೊಂಬಲ್ಲ ಕಣಮ್ಮ. ಏನು ಬೇಡ, ಸುಮ್ಮನೆ ಇದ್ಬಿಡು. ಯಾತನೂ ಕೇಳೋದು ಬೇಡ, ಏನು ಬೇಡ. ಹಣೆ ಬರ್ದಾಗಿದ್ದಂಗೆ ಆಗುತ್ತೆ. ಸುಮ್ಮನೆ ಇದ್ಬಿಡು. ಎಲ್ಲ ಕೇಳೋದು ಬೇಡ, ಏನು ಬೇಡ. ಇಲ್ಲ ಅಮ್ಮ, ಪ್ಲೀಸ್ ಕಣಮ್ಮ, ಒಂದು ಸರಿ ಹೋಗಿ ಕೇಳಮ್ಮ. ನಾನು ನೂತು ಹತ್ರ ಮಾತಾಡಿದೆ. ನೂತು ತುಂಬ ಒಳ್ಳೆ ಹುಡುಗ, ಗೊತ್ತಲ್ಲ ಭೂಮಿ ಅಕ್ಕರ ಮನೆ ಎಂಥದ್ದು ಅಂತ ನಿಮಗೆ. ಹುಡುಗನೂ ಒಳ್ಳೆಯೇ, ಭೂಮಿನೂ ಒಳ್ಳೆಯರು, ಅವ್ರ ಮನೆಯಾಗೆಲ್ಲ ಒಳ್ಳೆಯರು. ನನ್ನ ಭೂಮಿ ಎಂಥವಳು ಅಂತ ಗೊತ್ತೈತೆ ನನಗೆ. ಅವ್ರ ಮನೆಗೆ ಭಾಳ ಹೊಂದಾಣಿಕೆಯಿಂದನೇ ಎಲ್ಲರೂ ಚೆನ್ನಾಗಿದ್ದಾರೆ. ರಂಜು ಅಕ್ಕ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿದ್ದಾರೆ ಗೊತ್ತು. ಆದರೆ ಅವ್ರೇನಂತಾರೋ ಏನೋ, ನಮಗೆ ಏನು ಬೇಡ. ಯಾಕಂದರೆ ನಿಮ್ಮ ಅಕ್ಕ ಎಂತೆಂಥ ಬದುಕು ಮಾಡಿದ್ಲು ಅಂತ ಭೂಮಿಗೆ ಎಲ್ಲ ಗೊತ್ತಾಯ್ತಮ್ಮ. ನಾನು ನೂತು ಹತ್ರ ಮಾತಾಡಿದೆ. ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಕಳಿಸು ಅಂತ ಅವತ್ತು ಹೇಳಿದ್ದ ಕಣಮ್ಮ. ನಾನು ಮಾತಾಡಿದ್ದೀನಿ ಕಣಮ್ಮ. ಪ್ಲೀಸ್ ಕಣಮ್ಮ, ಒಂದು ಸತಿ ಓ ಕೇಳ್ರಮ್ಮ. ನನ್ನ ಆಸೆನೂ ನೆರವೇರಿಸ್ರಮ್ಮ, ಪ್ಲೀಸ್ ಅಮ್ಮ. ಅಮ್ಮ ನನ್ನ ಆಸೆನೂ ನೆರವೇರಿಸ್ರಮ್ಮ ಅಮ್ಮ. ಓ ಕೇಳ್ರಮ್ಮ ನೀನು ಅಪ್ಪ, ಪ್ಲೀಸ್ ಕಣಮ್ಮ. ನನ್ನ ಜೀವನ ಆದರೂ ಚೆನ್ನಾಗಿರಲಿ, ನನಗೆ ತುಂಬ ಆಸೆ ಐತೆ. ಇಲ್ಲೇ ಇದ್ದರೆ ನಿಮ್ಮನ್ನು ನೋಡ್ಕೊಂತೀನಿ ಕಣಮ್ಮ. ಅಕ್ಕ ಅಂತ ಹಿಂಗೆ ಮಾಡ್ಕೊಂಡ್ಲು, ನಾನು ಇಲ್ಲೇ ಇದ್ದರೆ ನಿಮ್ಮನ್ನಾದರೂ ನೋಡ್ಕೊಂತೀನಿ ಕಣಮ್ಮ. ಇದ್ಬಿಡು, ನಾವು ಯಾಕೆ ಕೇಳಕ್ಕೆ ಹೋಗಲ್ಲ, ಬೇಡ ಸುಮ್ಮನಿರು. ತಿಂದಾನು ಹಂಗಂತ ಹೇಳ್ತಾ ಇದ್ದಾಳೆ ಮುತ್ತು. ಅಂದರೆ ಒಳ್ಳೆ ಹುಡುಗ ಕಣೆ. ಅದಕ್ಕೇ ಹೋಗಿ ಕೇಳೋಣ, ಭೂಮಿ ಅಕ್ಕನ ಹೋಗಿ ಒಂದು ಸತಿ ಕೇಳ್ಬಿಟ್ಟು ಮದುವೆ ಮಾಡ್ಕೊಳಕ್ಕ ಅಂತ ಹೇಳೋಣ. ಯಾಕಂದರೆ ಇಲ್ಲೇ ಇದ್ದರೆ ಅವರು ನಮ್ಮನ್ನು ನೋಡ್ಕೊಂತಾರೆ. ಅವರಪ್ಪ ಅವರಮ್ಮ ಇಬ್ಬರು ಗೌರ್ಮೆಂಟ್ ಅಪಾಯಿಂಟು. ಅವರು ತುಂಬ ಕಷ್ಟಪಡ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ರಂಜು ಅಕ್ಕನೂ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಅವರೆಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ದಾರೆ. ಒಳ್ಳೆ ಮನೆತನ, ಒಳ್ಳೆ ಮನೆ, ಗೌರವಸ್ತ್ರ ಮನೆ. ಅದಕ್ಕೇ ಸುಮ್ಮನೆ ಅವ್ರೇನಾನ ಒಪ್ಕೊಂಡ್ರೆ ಕೊಟ್ಟು ಮಾಡೋಕ್ಕಾಗುತ್ತೆ. ಹೋಗಿ ಕೇಳೋದಂತೆ ಕೇಳೋಣ ಕಣೆ. ಅವತ್ತೇ ಹಂಗಂದ್ಲು. ನನಗೇನೋ ತುಂಬ ಇಷ್ಟ, ಆದರೆ ಅವ್ರು ಒಪ್ಕೋಬೇಕಲ್ಲ. ಅಲ್ಲ, ಈಗ ಯಾರೇನು ಕೇಳ್ದಲೆ, ಯಾರು ಏನೋ ನಮಗೇನು ವಿಷಯ ತಿಳ್ಕೊಂಬದಲೆ ನಾವೇ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರ ಮನಸ್ಸಲ್ಲಿ ಏನೈತೆ ಅಂತ ನಾವು ತಿಳ್ಕೊಂಬರ್ಬೇಕು ಪದ್ಮ. ಅಯ್ಯೋ ಭೂಮಿಗೆ ಎಲ್ಲ ಗೊತ್ತೈತೆ, ಅವಳು ಒಪ್ಕೊಂಬಲ್ಲ, ಸುಮ್ಮನಿರು. ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ನಲ್ಲ, ಅವಳು ಒಪ್ಕೊಂಬಲ್ಲ. ನೀನೇ ಹೇಳ್ತಿಲ್ಲ ಪದ್ಮ, ಎಲ್ಲನ ನೀನೇ ಒಪ್ಕೊಂಬಲ್ಲ ಅಂತ ನೀನೇ ಹೇಳಿದ್ರೆ. ಇಲ್ಲಪ್ಪ, ಅವ್ರು ಒಪ್ಕೊಂಬಲ್ಲ. ಇವಳು ಬಂಡವಾಳ, ಈ ಸ್ವಾತಿ ಬಂಡವಾಳ ಎಲ್ಲ ಗೊತ್ತು. ಅವಳೆಲ್ಲ ನೋಡ್ಕೊಂಬಂದು ಪಾಪ ಎಲ್ಲ ಹೇಳಿದ್ಲು ನನಗೆ. ನಾನು ನೀನೇ ಹೇಳಕ್ಕೆ ಬರಬೇಡ ಅಂತ ನಾನು ಪಾಪ ಭೂಮಿನೇ ಬೈದು ಕಳಿಸಿದ್ದೆ. ಇದ್ರಾಗೆ ಅವಳು ತಪ್ಪೇನೂ ಇಲ್ಲ. ಹಂಗಂದ್ರೂ ನಾನೇ ಬೈದು ಕಳಿಸಿದ್ದೆ. ಎಲ್ಲ ಗೊತ್ತಿರೋಂಥ ವಿಚಾರನೇ ಎಲ್ಲ ಹೇಳಿದ್ರು ನಾನು ನಂಬಲಿಲ್ಲ. ಅದಕ್ಕೇ ನನಗೆ ಅವ್ರ ಮನೆ ಬಾಗಿಲಿಗೆ ಹೋಗಕ್ಕೆ ಮಕ ಇಲ್ಲಪ್ಪ. ಪದ್ಮ, ನೀನು ಆಟ ಮಾಡಬೇಡ. ಯಾಕಂದರೆ ಇವಾಗ ನಮ್ಮ ಅಕ್ಕನ ಜೀವನ ಅಂತೂ ಹಿಂಗಾಯ್ತು, ನನ್ನ ಜೀವನ ಆದರೂ ಚೆನ್ನಾಗಿರಲಿ ಅಂತ ಅವತ್ತೇ ಹೇಳ್ತು ನನ್ನ ಮಗಳು. ಅಪ್ಪ ನೀನು ಅಮ್ಮಯ್ಯ ಹೋಗ್ಬಿಟ್ಟು ಕೇಳ್ರಪ್ಪ ಅಂತ ಒಂದು ಮಾತು ಹೇಳೈತೆ. ಹೋಗಿ ಕೇಳೋದಂತೆ ಕೇಳೋಣ. ಇವಾಗ ಅವಳ ಜೀವನ ಚೆನ್ನಾಗಿರೋದಕ್ಕೆ ತಾನೇ ಕೇಳ್ತಾ ಇರೋದು ಮುತ್ತು. ಇಲ್ಲ ಅಂತಂದಿದ್ರೆ ಕೇಳ್ತಾ ಇರಲಿಲ್ಲ. ಏನು ಹಿಂಗೆ ಮಾತಾಡ್ತೀರ ಪದ್ಮ? ಏನಿಲ್ಲ ಅಕ್ಕ, ನಮ್ಮ ಮುತ್ತು ನಾ ಮದುವೆ ಆಗ್ತೀನಿ, ಹೋಗಿ ಕೇಳ್ರಿ, ಒಳ್ಳೆ ಹುಡುಗ, ಒಳ್ಳೆ ಮನೆ ಅಂತೇಳಿ ಹೇಳ್ತಾ ಇದ್ದಾಳೆ. ಆದರೆ ಅವರು ಮದುವೆ ಮಾಡ್ಕೋಬೇಕಲ್ಲಕ್ಕ. ಎಲ್ಲ ರೊಕ್ಕನ ಬಂಡವಾಳ ಎಲ್ಲ ಗೊತ್ತೈತೆ. ಎಲ್ಲ ಗೊತ್ತಿದ್ದು ಕೊಟ್ಟು ಆ ಭೂಮಿ ಅಕ್ಕ ಮದುವೆ ಮಾಡ್ಕೊಂಬತ್ತ. ಹಾಂ, ಅದಕ್ಕೆ ಏನು ಮಾಡ್ಕೊಂಬಲ್ಲ, ಸುಮ್ಮನಿರು. ಏನು ಕೇಳೋದು ಬೇಡ. ಈಗ ನಾನು ಅವತ್ತು ಬೈದು ಕಳಿಸಿದ್ದೆ ಭೂಮಿ ಅಕ್ಕನ. ನನಗೆ ಅವ್ರ ಮನೆ ಬಾಗಿಲಿಗೆ ಹೋಗಕ್ಕೆ ಮಕ ಇಲ್ಲ. ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ರೀತಕ್ಕ, ಯಾರೂ ಕೇಳ್ದಲೇ ನಮ್ಮ ನಿರ್ಧಾರ ನಾವು ಸ್ವಂತವಾಗಿ ಸುಮ್ಮನೆ ನಾವೇ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬಾರ್ದು ಯಾವುದೇ ಆಗಲಿ. ಈಗ ಅವರು ಹೇಳಿದಾರೆ ಅಂದಮೇಲೆ ಇವಾಗ ಹೇಳ್ತು ನಮ್ಮ ಮುತ್ತು, ಅಪ್ಪ ಇಲ್ಲೇ ಇದ್ದು ನಿಮ್ಮನ್ನು ನೋಡ್ಕೊಂತೀನಿ, ಹೋಗಿ ಕೇಳ್ರಪ್ಪ ಅಂತ. ಈಗ ಹುಡುಗಿ ಅವಳ ಜೀವನ ಅಂತೂ ಹಂಗಾಯ್ತು. ಇವಳ್ಗಾನ ಒಳ್ಳೆ ಮನೆಗೆ ಸೇರಿಸಿ ಮದುವೆ ಮಾಡಿ ಇವಳ ಜೀವನನ ಚೆನ್ನಾಗಿರೋ ಥರ ಮಾಡೋಣ. ನಮಗೂ ವಯಸ್ಸು ಹೊತ್ತು ಕಾಲಕ್ಕೆ ನೋಡ್ಕೊಂತಾಳೆ, ಇಲ್ಲೇ ಇರ್ತಾಳೆ ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನಾನು ಬೇರೆ ಅದಾಗಿದ್ದರೆ ಸುಮ್ಮನೆ ಆಗ್ಬಿಡ್ತಿದ್ದೆ. ಅತ್ಲಾಗೆ ಒಟ್ಟು ಸ್ವಾತಿ ವಿಚಾರಕ್ಕೆ ಇದ್ರೆ ಸುಮ್ಮನೆ ಆಗ್ಬಿಡ್ತಿದ್ದೆ. ಇವಾಗ ಹೆಂಗನ ಹೋಗಿ ಜೀವನ ಮದುವೆ ಆಗಿರೋದಕ್ಕೆ ನಮಗೇನೇನು ಸಮಸ್ಯೆ ಇಲ್ಲ. ಹೋಗೋದ್ರ ಪಾಡಿಗೆ ಅದು ಐತತ್ತಾಗ ಅದನ್ನ ಬಿಟ್ಟಾಕ್ಬಿಡ್ತೀವಿ. ಇನ್ನು 7 ಜನ ನಾನು ಚೆನ್ನಾಗಿರಂಗೆ ಮಾಡೋಣ ಅಂತ ರೀತಕ್ಕ. ಹೇಳ್ರಿ, ಕೇಳೋದಂತೇನೆ ಏನಂತಾರೆ ಏನೋ. ನನಗೇನೋ ಡೌಟ್ ಅಮ್ಮ. ಅವರು ಭೂಮಿರು ಇಷ್ಟಪಡಲ್ಲ, ಯಾವಟ್ಟು ಯಾಕೆ ಅಂತೇಳಿ ಇಷ್ಟಪಡಲ್ಲ. ನೂತುಗೆ ಇಷ್ಟ ಆದರೆ ಅದೇ, ಅವನಿಗೇನಾದರೂ ಇಷ್ಟ ಆಗಿದ್ರೆ ಅವನು ಒಪ್ಕೊಂತಾನೆ. ನಮಗೇನ ಮಕ್ಕ ಇಲ್ಲಮ್ಮ. ಅವತ್ತು ಪಾಪ ಅವತ್ತು ಭೂಮಿ ಹೇಳ್ದಾಗಲೇ ನಾನು ಅರ್ತ್ಕೊಂಡಿದ್ದಿದ್ರೆ ರೀತಾಕ ಇದು ಇಷ್ಟೆಲ್ಲ ಸಮಸ್ಯೆ ಆಗ್ತಿರಲಿಲ್ಲ. ನನ್ನ ಮಗಳು ಅಂತಾಳಲ್ಲ, ನನ್ನ ಮಗಳ ಬಗ್ಗೆ ಹೆಂಗೆ ಹೇಳಕ್ಕೆ ಬಂದೆ ಅಂತ ನಾನು ಅವತ್ತೇ ಬೈದು ಕಳಿಸ್ದೆ. ನನಗೆ ಒಂಥರ ಮಾನ ಮರ್ಯಾದಿಲ್ಲ ಗೊತ್ತೇ. ಇವತ್ತು ನಾನು ಅವತ್ತು ಬೈದು ಕಳಿಸಿದ್ದೆ. ನನಗೆ ಇವತ್ತು ಮರ್ಯಾದಿಲ್ಲ ಅವ್ರ ಮನೆ ಬಾಗಿಲಿಗೆ ಹೋಗೋಕ್ಕೆ. ನಾನು ಅಲ್ಗನು ಏನು ಅಂದ್ಕೊಂಡೆ, ನನ್ನ ಮಗಳು ಹಿಂಗೆ ಮಾಡೋ ಅಂತವಳಲ್ಲ,
ನೀನೇ ಸುಮ್ಮನೆ ಹೇಳಕ್ಕೆ ಬಂದಿದ್ಯಾ ಅಂತ ನಾನು ನನ್ನ ಮನಸ್ಸಲ್ಲಿ ಸುಮ್ಮನೆ ಹೇಳಕ್ಕೆ ಬಂದವಳೆ ಅಂತ ಅಂದ್ಕೊಂಡಿದ್ದೆ. ಅಲ್ಲ ನೋಡು, ಇವತ್ತು ನಾವು ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕಂತಂದ್ರೆ ಹೆಂಗೆ? ಅರ್ಥ ಮಾಡ್ಕೊ ಏನು ಕೇಳ್ತಾ ಇದ್ದಾಳೆ ಅವಳು ಅಂತೇಳಿ. ನಮ್ಮ ಅಕ್ಕನ ಜೀವನ ಆದರೂ ಹಿಂಗಾಯಿತು, ನಾನಾದರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಕೇಳ್ತಾ ಇದ್ದಾಳೆ. ಬಾ ಹೋಗೋಣ ಕೇಳೋಣ, ಅದ್ರಾಗ ಏನೈತೆ. ಈಗ ಕೇಳ್ದಲೆ ನಾವೇ ಡಿಸಿಷನ್ ತಗೋಬಾರ್ದು. ಯಾವ ವಿಷಯದಾಗೆ ಆಗ್ಲೇಳು, ಅವ್ರ ಮನಸ್ಸಲ್ಲಿ ಏನೈತೆ ಅಂತ ತಿಳ್ಕೊಬೇಕು, ಹೋಗಿ ಕೇಳಬೇಕು. ಅಕ್ಕ ನಮ್ಮ ಮುತ್ತನ್ನ ನಮ್ಮ ಮುತ್ತು ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ ನನ್ನ ಮಗಳು. ಸ್ವಾತಿ ಜೀವನ ಅಂತ ಹಂಗಾಯ್ತು, ಇವಳ ಜೀವನ ಆದರೂ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಕೇಳೋದಕ್ಕೆ ಬಂದಿದ್ದೀವಿ ಅಂತೇಳಿ ಮಾತಾಡೋಣ. ಅದ್ರಾಗ ಏನೈತೆ? ಅಲ್ಲ ಮಾತಾಡ್ತೀವಿ ಸರಿ, ಅವ್ರು ಒಪ್ಕೊಂಬಲ್ಲ ಕಣಪ್ಪ. ಒಪ್ಕೊಂಬಲ್ಲ ಅಂತ ನೀನು ಹೆಂಗೆ ಹೇಳ್ತೀಯ? ಅವ್ರು ಒಪ್ಕೊಂಬಲ್ಲ ಅಂತ? ಏನಾಯ್ತು ಪದ್ಮ, ಹೋಗಿ ಕೇಳಮ್ಮ, ಇಬ್ರು ಹೋಗ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಹೋಗ್ಲಿಲ್ಲ ಅಂತಂದರೆ ಶಂಕರು ಸಿಟ್ಟಾಗ್ತಾನೆ. ನೋಡು ನನ್ನ ಮಾತಿಗೆ ಬೆಲೆ ಕೊಟ್ಟು ಬರಲಿಲ್ವಲ್ಲ ನನ್ನ ಹೆಂಡ್ತಿ ಅಂತ ಅವನಿಗೂ ಬೇಜಾರಾಗುತ್ತೆ, ನಿನಗೂ ಬೇಜಾರಾಗೋದು ಬೇಡ, ಅವನಿಗೂ ಬೇಜಾರಾಗೋದು ಬೇಡ. ಇಬ್ಬರು ಹೋಗಿ ಅದೇನು ಕೇಳಿ ಮಾತಾಡಿ ಅದೇನು ತಿಳ್ಕೊಳ್ರಿ, ಹೋಗಿ ಕೇಳ್ರಿ ಅಷ್ಟೇ. ಇವಳ ಜೀವನ ಆದರೂ ಚೆನ್ನಾಗಿರಲಿ, ಹೋಗಿ ಕೇಳ್ರಿ. ಒಪ್ಕೊಂಬಲ್ಲ ಕಣಪ್ಪ, ಅವ್ರು ಒಪ್ಕೊಂಬಲ್ಲ ಅಂಬದು ನನಗೆ ಗೊತ್ತು, ನನಗೆ ಆಲೇ ಗೊತ್ತೈತೆ, ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ನೀನು ಹೆಂಗೆ ಹೇಳ್ತೀಯಾ? ಅವ್ರ ಬಾಯಿಂದ ಬಂತ ಈ ಮಾತು? ಅವ್ರ ಬಾಯಿಂದ ಬಂತಾ? ಹೇಳು, ಅವ್ರ ಬಾಯಿಂದ ಬಂತ ಈ ಮಾತು? ಅವನಾದರೂ ಒಪ್ತಾನೆ ಕಣಮ್ಮ, ನೂತು ಆದರೂ ಒಪ್ಕೊಂತಾನೆ. ನನಗೆ ತುಂಬ ನಂಬಿಕೆ ಐತೆ, ಒಪ್ಕೊಂತಾರೆ ಅಂತ. ಪ್ಲೀಸ್ ಕಣಮ್ಮ ಹೋಗಮ್ಮ. ಅಮ್ಮ ನನ್ನ ಜೀವನ ಆದರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ ಕಣಮ್ಮ. ಪ್ಲೀಸ್ ಕಣಮ್ಮ ಹೋಗಮ್ಮ. ಸರಿ ಆಯ್ತಪ್ಪ, ನಾನೇನು ಯಾತು ಮಾತಾಡೋಕ್ಕಲ್ಲ, ಬರ್ತೀನಿ ನಾನು ನಿನ್ನ ಜೊತೆಗೆ. ಸುಮ್ಮನೆ ಕುತ್ಕೊಂತೀನಿ, ನೀನೇನೆ ಕೇಳು ಸರಿನಾ? ನನಗೆ ಕೇಳಕ್ಕೆ ಮಕ್ಳಿಲ್ಲ, ನಾನು ಇದ್ದಂಗೆ ಹೇಳ್ತೀನಿ. ಅವತ್ತು ನಾನು ಬೈದ್ಕೊಂಡು ನನಗೆ ಕೇಳಕ್ಕೆ ಮಕ್ಕನೇ ಇಲ್ಲ. ನಾನು ಅವತ್ತು ಹಂಗೆ ಮಾತಾಡಬಾರ್ದಾಗಿತ್ತು. ಸ್ವಲ್ಪ ನಾನು ನಿಧಾನ ಮಾಡಿಕೊಂಡು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದರೆ ನನಗೆ ಹಿಂಗೆ ಆಗ್ತಿರ್ಲಿಲ್ಲ. ನಾನು ಸುಮ್ಮನೆ ದುಡುಕಿ ಮಾತಾಡ್ಬಿಟ್ಟೆ. ಆ ಮಾತುಗಳು ಇವತ್ತು ಎಲ್ಲೆಲ್ಗೋ ಹೋಗ್ತವೆ. ಮಾತುಗಳು ಎಷ್ಟು ದಿನ ಆದರೂ ಉಳಿತವೆ. ಪಟ್ಟನ್ನಂಗೆ ಬೇಕಾದರೆ ಒಂದು ಏಟು ಹೊಡಿಸ್ಕೊಂಡು ಅದು ಸುಮ್ಮನೆ ಆಗ್ಬಿಡ್ತೀನಿ. ಆ ನೋವು ಅನ್ನೋದು ಕ್ಷಣಕ್ಕೆ ಮಾಯ ಆಗುತ್ತೆ. ಆದರೆ ಸುಚ್ಚಿ ಮಾತಾಡೋಂಥ ಮಾತುಗಳಿದಾವಲ್ಲ, ಅವ್ರ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ನಾನು ಆ ಭೂಮಿಗೆ ಸರಿಯಾಗಿ ಬೈದು ಕಳಿಸಿದ್ದೆ, ಆ ಭೂಮಿ ಅಕ್ಕನಿಗೆ. ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ. ನನ್ನ ಮಗಳ ಬಗ್ಗೆ ಹಿಂಗೆ ಹೇಳಕ್ಕೆ ಬಂದಿದೆಯಲ್ಲ, ಯಾರ ಮಾತು ಕೇಳಿ ಹೇಳಕ್ಕೆ ಬಂದೆ ಅಂತ ಮಾತಾಡಿದೆ. ನನಗೆ ಮಾತಾಡಬಾರ್ದಾಗಿತ್ತು, ನಂಗೆ ಮಾತಾಡಿದ್ದೆ. ಏನು ಮಾಡ್ತೀನಿ, ಆಯಿತು, ಅನಿವಾರ್ಯ, ತಪ್ಪಾಯಿತು ಅಂತೇಳಿ ನಾನು ಇವತ್ತು ಕೇಳಿದ್ದೀನಿ. ಆದ್ರೂ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ ನಾವು ಸುಚ್ಚಿ ಮಾತಾಡೋ ಅಂಥದ್ದು. ಒಂದು ಮಾತು ಕೇಳೋಣ. ಈಗ ನೀನು ಹೇಳ್ದಂಗೆ ಆಗಲ್ಲ ಯಾವುದೂ. ಅವಳ ಜನ ಆದರೂ ಚೆನ್ನಾಗಿರಲಿ ಅಂತ ಇಬ್ಬರು ಮಕ್ಕಳನ್ನು ಬಿಟ್ಟರೆ ಅದು ಹೆಂಗೆ? ಅದಕ್ಕೋಸ್ಕರ ಹೇಳ್ತಾ ಇರೋದು. ಮೊನ್ನೆನೇ ನಾನು ಹೇಳಲಿಲ್ವಾ ಹಿಂಗೈತೆ, ಹೋಗಿ ಕೇಳಿ ಮಾಡಬೇಕು ಅಂತ. ಕೇಳೋಣ, ಹೋಗಿ ಒಂದ್ಸತಿ. ಬೇಡ ಅಂದ್ರೆ ಬೇಡ ಅಷ್ಟೇ, ಸುಮ್ಮನಾಗೋದು. ಒಪ್ಕೊಂಬಲ್ಲ ಅವ್ರಂತೂ ನಾನು ಹೇಳ್ತಾ ಇದ್ನಲ್ಲ, ಒಪ್ಕೊಂಬಲ್ಲ. ನನಗೆ ಗೊತ್ತೈತೆ. ಈಗ ಶಂಕರ್ ಬೇಜಾರಾಗ್ತಾನೆ. ಹೋಗು ಪದ್ಮ, ಯಾಕೆ ಸುಮ್ಮನೆ ನೀವಿಬ್ರು ಜಗಳ ಆಡೋದು ಬೇಡ. ಅವಳು ಹೋಗವಳೆ, ಇವಳ ಜೀವನ ಆದರೂ ಸರಿ ಮಾಡಿರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಸರಿ ಆಯ್ತು ರೀತಾಕ, ಹಂಗೆ ಮಾಡ್ತೀನಿ. ಹೋಗಿ ಕೇಳ್ತೀವಿ, ನಾನು ಯಪ್ಪ ಹೋಗ್ತೀವಿ. ನೀನು ಇಲ್ಲೇ ಇರು, ನೀನೇನು ಬರಬೇಡ. ನಾನು ಇವರು ಹೋಗ್ಬಿಟ್ಟು ಕೇಳ್ತೀವಿ ಒಂದು ಮಾತು. ನನಗೆ ನಂಬಿಕೆ ಇಲ್ಲ, ನನಗೆ 100% ಅವ್ರು ಒಪ್ಕೊಂಬಲ್ಲ ಅಂತಲೇ ನನಗೆ ಅನ್ನಿಸ್ತಾ ಐತೆ. ಈಗ ಹೋಗ್ಬೇಕಾದ್ರೆ ಅಡ್ಡಬಾಯಿ ಹಾಕ್ಬೇಡ, ಸುಮ್ಮನಿರು, ಒಳ್ಳೆ ಮಾತಾಡು ಸರಿನಾ? ಒಳ್ಳೆ ಮಾತಾಡಿ ಒಪ್ಕೊತಾರೆ, ಬಿಡು, ಕೊಟ್ಟು ಮಾಡೋಣ, ಚೆನ್ನಾಗಿರ್ತಾರೆ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಸ್ವಲ್ಪ ಯೋಚನೆ ಮಾಡು. ಒಳ್ಳೆ ರೀತಿ ಯೋಚನೆ ಮಾಡು. ಸುಮ್ಮನೆ ಏನನ್ನ ತಲೆಯಾಗೆ ನಾವು ನೆಗೆಟಿವ್ ಯೋಚನೆ ಮಾಡಿದ್ರೆ ಬರೀ ನೆಗೆಟಿವ್ ಆಗೇ ಆಗುತ್ತೆ. ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಮೈಂಡ್ ಪಾಸಿಟಿವ್ ಆಗಿದ್ದರೆ ನಾವು ಮಾಡೋ ಇಂಥ ಕೆಲಸಗಳೂ ಎಲ್ಲ ಪಾಸಿಟಿವ್ ಆಗೇ ಇರ್ತವೆ. ನಾವು ಬರೀ ನೆಗೆಟಿವೇ ಯೋಚನೆ ಮಾಡ್ಕೊಂಡು ನೆಗೆಟಿವ್ ಆಗೇ ಇದ್ದರೆ ಎಲ್ಲ ನೆಗೆಟಿವೇ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡು ಹೆಂಗೆ ಅಂತ. ನಮ್ಮ ಮನೆಗೆ ಯಪ್ಪ ಇವಳು ಮಾತು ಕೇಳ್ಕೊಂಡು ಭೂಮಿಯಕ್ಕರ ಮನೆಗೆ ಹೋಗಿ ನಮ್ಮ ಮುತ್ತನ ಮದುವೆ ಮಾಡ್ಕೊಳ್ರಿ ಅಂತೇಳಿ ಕೇಳೋಣ ಅಂತೇಳಿ ಹೇಳ್ತಾ ಐತೆ. ನನಗೇನೋ ನಂಬಿಕೆ ಇಲ್ಲ, ಆದರೂ ಯಪ್ಪ ಹಾಗೆ ಒಂದಿಷ್ಟು ನಂಬಿಕೆ ಐತೆ. ಅದಕ್ಕೇ ಇವಾಗ ಹೋಗಲಿಲ್ಲ ಅಂತಂದರೆ ಇವ್ರು ಬೇಜಾರಾಗ್ತಾರೆ. ಅದಕ್ಕೋಸ್ಕರ ಇವಾಗ ಹೋಗಿ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮಾಡೋದು, ನೋಡ್ತಾ ಇರಿ, ಇನ್ನೇನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.